ನಮಸ್ಕಾರ ವೀಕ್ಷಕರೇ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ದಿನಗಳಾಯಿತು ವಿಡಿಯೋ ಹಾಕಿ. ತುಂಬ ಜನಗಳಿಗೆ ತುಂಬಾ ಡೌಟ್ಗಳಿದೆ. ಯಾಕೆ ಯಾವುದು ವಿಡಿಯೋ ಬ್ಲಾಗಿಂಗ್ ಮಾಡ್ತಾ ಇಲ್ಲ, ಯಾಕೆ ಯಾವುದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ. ಕೆಲವು ಜನ ಗೊತ್ತಿರ್ಬೋದು. ಆ್ಯಕ್ಚುಲಿ ನಮ್ಮ ತಾಯಿಯವ್ರು ತೀರ್ಕೊಂಡ್ರು. ಆದ್ದರಿಂದ ವಿಡಿಯೋಗಳು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಎಲ್ಲೂ ಹೋಗೋಕ್ಕಾಗಿಲ್ಲ. ನಾನು ಸ್ವಲ್ಪ ಬಾಧೆಯಲ್ಲಿದ್ದೆ. ಆದ್ದರಿಂದ ಸ್ವಲ್ಪ ವಿಡಿಯೋಗಳನ್ನ ಮಾಡೋದೇ ಬಿಟ್ಬಿಟ್ಟಿದ್ದೆ. ಇನ್ಮೇಲೆ ವಿಡಿಯೋಗಳು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಒಂದು ಚಿಕ್ಕ ರೈಡ್ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀನಿ. ಮಧ್ಯದಲ್ಲೇ ಹಂಗೆ ನೀವೆಲ್ಲ ನನ್ನ ಹಿಂದಿನ ವೀಡಿಯೋಗಳು ನೋಡಿದರೆ ನಾವು ಸಂಪಿಗೆನ ಕವರಪ್ ಮಾಡಿದ್ವಿ ತುಮಕೂರು ಡಿಸ್ಟ್ರಿಕ್ಟ್ ಹತ್ರ. ಅದರಲ್ಲಿ ಗಿರಿಚಂದ್ರಕುಮಾರ್ ಅಂತ ಫ್ರೆಂಡ್ ಬಂದಿದ್ರಲ್ಲ, ಅವ್ರನ್ನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಡೆಸ್ಟಿನೇಷನ್ಗೆ ಹೋಗೋಣ. ನಮ್ಮ ಬೆಂಗಳೂರು ನಗರ ದಿನ ದಿನ ಬೆಳೀತಾನೇ ಇದೆ. ಅದಕ್ಕಿಂತ ಜಾಸ್ತಿ ಬೆಳೀತಾ ಇರೋದು ಯಾವುದು ಗೊತ್ತಾ? ಬೆಂಗಳೂರು ರೋಡಲ್ಲಿರೋ ಈ ಪಾಟ್ ಹೋಲ್ಸ್. ಬೆಂಗಳೂರು ನಗರ ದಿನಕ್ಕೆ 2% 3% ಬೆಳೆದ್ರೆ ಈ ಪಾಟ್ ಹೋಲ್ಸ್ ದಿನಕ್ಕೆ 5 to 6% ಬೆಳೀತಾ ಇದೆ. ಯಾಕಂದರೆ ಯಾವ ರೋಡಲ್ಲಿ ನೋಡಿದ್ರೂ ನಮಗೆ ಪಾಟ್ ಹೋಲ್ಸ್ ಸಿಗ್ತಾನೇ ಇದೆ. ಇವಾಗ ಫಸ್ಟು ಗಿರಿನ ಪಿಕಪ್ ಮಾಡಿಕೊಂಡು ನಮ್ಮ ಡೆಸ್ಟಿನೇಷನ್ ಕಡೆ ನಾವು ಹೋಗೋಣ. ಗಿರಿ ಮನೆಗೆ ಬಂದಿದ್ದಾಗಿದೆ. ಅವನ್ನ ಮನೆ ಒಳಗಡೆ ಹೋಗಿ ಕರ್ಕೊಬರ. ಇದೇ ನಮ್ಮ ಗಿರಿಯವರ ಮನೆ. ಇಲ್ಲಿ ನೋಡ್ಬೋದು ಪಕ್ಕದಲ್ಲಿ ಜಮೀನಲ್ಲಿ ಕೆಲಸಗಳು ನಡೀತಾ ಇದೆ, ವ್ಯವಸಾಯದ್ದು. ಬನ್ನಿ ಗಿರಿ ಮನೆ ಹೊರಗಡೆ ಹೋಗೋಣ. ಈಗ ನಾವು ಹೋಗ್ತಾ ಇರೋದು ಕೈಲಾಸಗಿರಿ ಬೆಟ್ಟಕ್ಕೆ. ಸ್ಟ್ರೈಟ್ ಹೋದರೆ ಚಿಂತಾಮಣಿ ಬರುತ್ತೆ. ಲೆಫ್ಟ್ ಹೋದರೆ ಇವಾಗ ನಮಗೆ ಕೈವಾರ ಸಿಗುತ್ತೆ. ಕೈವಾರದಿಂದ ಹಂಗೆ ಮುಂದೆ ಹೋದರೆ ಕೈಲಾಸಗಿರಿ ಬೆಟ್ಟ ಸಿಗುತ್ತೆ. ಇಲ್ಲಿಂದ ಆಲ್ಮೋಸ್ಟ್ ಒಂದು 2 to 3 ಕಿಲೋಮೀಟ್ರು ಕೈವಾರಕ್ಕೆ. ಅಲ್ಲಿಂದ ಐ ಥಿಂಕ್ 7-8 ಕಿಲೋಮೀಟ್ರ್ ಆಗುತ್ತೆ ಕೈಲಾಸಗಿರಿ ಬೆಟ್ಟ. ಬನ್ನಿ ಹೋಗೋಣ ಅಲ್ಲಿಗೆ. ಜಸ್ಟ್ ಕೈವಾರ ಎಂಟ್ರ್ ಆಗಿದ್ದೀವಿ. ಲೆಫ್ಟಲ್ಲಿ ಹೋದರೆ ಶ್ರೀ ಯೋಗಿ ನಾರಾಯಣ ಸ್ವಾಮಿಯವರ ಮಠ ಸಿಗುತ್ತೆ. ಇದು ಕನಿಕಾ ಪರಮೇಶ್ವರಿ ದೇವಸ್ಥಾನ. ಇಲ್ಲಿ ನೋಡ್ಬೋದು, ಇಲ್ಲಿ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಇದು. ಇಲ್ಲಿ ನೋಡ್ಬೋದು ಪಂಚಪಾಂಡವರು ಪೂಜೆ ಮಾಡ್ತಾ ಇರೋದು.
ಸೊ ಹಿಂಗೆ ಸ್ಟ್ರೈಟ್ ನಡೆದ್ರೆ ನಾವಿವಾಗ ಕೈಲಾಸಗಿರಿ ಬೆಟ್ಟಕ್ಕೆ ಹೋಗ್ಬೋದು. ಸೊ ಈಗ ಮುಂದೆ ಬಂದು ಇಲ್ಲಿ ರೈಟ್ ತೊಗೊಬೇಕಾಗತ್ತೆ ಕೈಲಾಸಗಿರಿ ಬೆಟ್ಟಕ್ಕೆ. ಸೊ ನೋಡ್ತಾ ಇರ್ಬೋದು ಸುತ್ತಮುತ್ತ ಬರೀ ಬೆಟ್ಟಗಳೇ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಇದು ಕೈವಾರ ರಿಸರ್ವ್ ಫಾರೆಸ್ಟ್. ಇದು ಸೊ ಇದು ಬಂದು ಫಾರೆಸ್ಟ್ ಏರಿಯಾ. ಈಗ ಫಾರೆಸ್ಟ್ ಏರಿಯಾ ಎಂಟ್ರ್ ಆಗ್ತಾ ಇದ್ದೀವಿ. ಇದಕ್ಕೆ ಆ್ಯಕ್ಚುಲಿ ನಿಮಗೆ 2 ದಾರಿ ಇದೆ. ಒಂದು ಕೈವಾರದಿಂದ ಬಂದರೆ ಈ ದಾರಿಯಲ್ಲಿ ಬಿಡ್ತೀರಾ, ಇಲ್ಲ ಅಂದರೆ ಕೈವಾರ ರೋಡ್ ಡಿವಿಯೇಷನ್ ಮುಂಚೆ ಸ್ವಲ್ಪ ಮುಂದೆ ಹೋದರೆ ಐ ಥಿಂಕ್ 2 or 3 kilometers ಲೆಫ್ಟ್ ಸೈಡಲ್ಲಿ ನಿಮಗೆ ಇನ್ನೊಂದು ರೋಡ್ ಸಿಗುತ್ತೆ. ಸೊ ಆ ರೋಡಲ್ಲಿ ಬಂದರೂ ನೀವು ಸೀದಾ ಕೈಲಾಸಗಿರಿ ಪರ್ವತಕ್ಕೆ ಜಾಯ್ನ್ ಆಗ್ಬೋದು. ಸೊ ಇದು ಕೈವಾರ ತಾತ ತಪಸ್ ಮಾಡಿದ ಜಾಗ ಇದು. ಸೊ ಇಲ್ಲಿ ನೋಡ್ಬೋದು ನೀವು ಫುಲ್ ಫಾರೆಸ್ಟ್ ಝೋನ್ ಇದು. ನಮ್ಮ ಸಿಟಿ ಲೈಫ್ ಬಿಟ್ಟು ಈ ಥರ ಕಾಡು ಪ್ರದೇಶಗಳಿಗೆ ಬಂದ್ರೇ ನೋಡೋದಕ್ಕೆ ಇಲ್ಲ ಅನುಭವಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಸಿರು ವಾತಾವರಣ, ತಂಪಾದ ಗಾಳಿ. ನಮ್ಮ ಸಿಟಿದಲ್ಲಿ ಇಂಥದ್ದು ಯಾವುದು ಸಿಗಲ್ಲ. ಉಸಿರಾಡ್ತಾ ಇದ್ದರೆ ಏನೋ ಒಂಥರ ಖುಷಿ. ನೋಡಿ ಅದೇ ಕೈವಾರ ಬೆಟ್ಟ ಅಲ್ಲಿ ಕಾಣಿಸ್ತಾ ಇರೋದು. ಸೊ ಆದ್ಮೇಲೆ ಹೇಳೋದ್ನಲ್ಲ, ನೀವು ಇನ್ನೊಂದು ಮುಂದೆ ಹೋಗಿ ಬಂದ ಅಂದರೆ ಇಲ್ಲಿ ಹಿಂಗೆ ಬರ್ತೀರಾ. ಸೊ ಇಲ್ಲಿ ನಾವು ಬಂದು ಲೆಫ್ಟ್ ತೊಗೊತೀವಿ. ಸೊ ನೀವು ಆ ರೋಡಲ್ಲಿ ಬಂದರೆ ಡೈರೆಕ್ಟಾಗಿ ಒಂದೇ ರೋಡ್ ಲಿಂಕ್ ಆಗ್ತೀರ. ಬಟ್ ಏನಾದರೂ ಕೈವಾರ ಟಚ್ ಆಗೋಲ್ಲ. ನೀವು ಕೈವಾರನ ಮುಂದೆ ಬಂದು ಲೆಫ್ಟ್ ತೊಗೊತೀರ. ಸೊ ನಾವು ಬಂದಿದ್ದೇನೆಂದರೆ ಕೈವಾರಾಗ ಹೋಗಿ ಕೈವಾರದಿಂದ ಮುಂದೆ ಬಂದು ಕೈಲಾಸಗಿರಿ ಬೆಟ್ಟಕ್ಕೆ ಬಂದಿರೋದು. ಸೊ ಇದು ಸ್ವಲ್ಪ ಫಾರೆಸ್ಟ್ ಏರಿಯಾ, ಸ್ವಲ್ಪ ಹಳ್ಳಿಗಳು ಜಾಸ್ತಿ. ನೀವು ಕಾರ್ಗಳಲ್ಲಿ ಬರೋಂಗಿದ್ರೆ ನೀವು ಮೈನ್ ರೋಡ್ ತೊಗೊಳೋದೇ ಬೆಟರ್ ಆಪ್ಷನ್. ನೋಡ್ತಾ ಇರ್ಬೋದು ಇವಾಗ ಕೈಲಾಸಗಿರಿ ಬೆಟ್ಟ ಹತ್ತಾ ಇದ್ದೀವಿ. ಮುಂಚೆ ನಡ್ಕೊಂಡು ಹೋಗ್ತಾ ಇದ್ವಿ, ಇವಾಗ ರೋಡೇ ಆಗಿದೆ. ರೋಡಿನ ಆಗ್ತಾ ಇದೆ. ಸೊ ಪಾರ್ಕಿಂಗ್ ಬಂದು 10 rupees ಇಲ್ಲಿ. ಒಂದು ಎಂಟ್ರೆನ್ಸ್ ಮೆಟ್ಲಾಗ್ತಾ ಇದ್ವಿ. ಸೊ ಗಿರಿ ನೋಡ್ಬೋದು ನೀವು. ಗಿರಿ ಹಾಯ್ ಏನೋ. ಸೊ ದಿಸ್ ಇಸ್ ದಿ ಎಂಟ್ರೆನ್ಸ್. ಸೊ ಇದು ಬಂದು ಒಂದು ಮ್ಯಾನ್ ಮೇಡ್ ಕೇವ್ ಇದು.
ಬಂದು ಗಿರಿಜಾ ಕಲ್ಯಾಣ. ಸೊ ದೇವ್ರದ್ದು ಕಲ್ಯಾಣೋತ್ಸವ ಮಾಡೋದು ಇಲ್ಲೇ. ನೋಡಿ ಒಂದೇ ಬಂಡಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಸೊ ದಿಸ್ ಇಸ್ ಅ ಮ್ಯಾನ್ ಮೇಡ್ ಕೇವ್. ನೋಡ್ಬೋದು ಈ ಮ್ಯಾನ್ ಮೇಡ್ ಕೇವ್ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂತ. ಸಾರಿ, ಒಳಗಡೆ ವಿಡಿಯೋ ತೆಗಿಯೋಕ್ಕಾಗ್ತಾ ಇಲ್ಲ, ಪರ್ಮಿಷನ್ ಕೊಡಲಿಲ್ಲ. ಸೊ ಎಷ್ಟು ಕ್ಯಾಪ್ಚರ್ ಮಾಡಿದ್ದೀನೋ ಅಷ್ಟೇ ಕೈಲಾಸಗಿರಿ ದೇವ್ರು ನೋಡೋದಕ್ಕೆ. ಬಟ್ ಇಲ್ಲಿ ಬಂದರೆ ನೀವು ಗಣಪತಿ, ಶಿವ ಮತ್ತು ಪಾರ್ವತಿ ದೇವಿನ ದರ್ಶನ ಮಾಡ್ಬೋದು. ಕೈಲಾಸಗಿರಿ ಬೆಟ್ಟ ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಅದೇ ರೋಡಲ್ಲಿ ಕಂಟಿನ್ಯೂ ಮಾಡಿದ್ರೆ ನಾವು ಅಲ್ಲಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮತ್ತು ಶಿವಲಿಂಗ ಇದೆಯಂತೆ. ಸೊ ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬನ್ನಿ ನೋಡೋಣ. ಸೊ ಇದು ಕಂಪ್ಲೀಟ್ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸೇ ಇದೆ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ ವ್ಯೂ. ಕಂಪ್ಲೀಟ್ ಒಂದು ಫಾರೆಸ್ಟ್ ವ್ಯೂ ಅಲ್ಲಿ. ಸೊ ಇಲ್ಲೊಂದು ಟೆಂಟ್ ಹಾಕ್ಕೊಂಡು ಆರಾಮಾಗಿ ರೆಸ್ಟ್ ತೊಗೊಂಡ್ರೆ ಸ್ವರ್ಗ ಗುರು. ಸೊ ನಾನು ಸುಮಾರು ಸಲ ಕೈಲಾಸ ಬೆಟ್ಟ ಬಂದಿದ್ದೀನಿ, ಬಟ್ ಇದು ಯಾವತ್ತೂ ಬಂದಿಲ್ಲ ಇಲ್ಲಿಗೆ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಇದು ಬಂದು ಅಂಬಾಜಿ ದುರ್ಗ ಅಂದ್ಬಿಟ್ಟು. ಸೊ ಇದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ತಾ ಇರ್ಬೋದು. ಸೊ ಇಲ್ಲಿಂದ ಪಕ್ಕದಲ್ಲಿ ದಾರಿ ಇದೆ. ಸೊ ಇಲ್ಲಿ ಹೋದ್ರೆ ನಮಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮತ್ತು ಶಿವಲಿಂಗ ಇದೆಯಂತೆ. ಬನ್ನಿ ನೋಡೋಣ. ಸೊ ಈ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಂತೆ. ಸೊ ಇವಾಗ ಸಮಯ ಆಲ್ಮೋಸ್ಟ್ 5:30 ಆಗ್ತಾ ಇದೆ. ಅದು ಓಪನ್ ಇರತ್ತಾ ಇಲ್ವಾ ಗೊತ್ತಿಲ್ಲ, ನೋಡ. ತುಂಬ ದಿನಗಳ ನಂತರ ಬೆಟ್ಟ ಹತ್ತಾ ಇದ್ದೀರಿ. 20 ವರ್ಷ ಮುಂಚೆ ಕೋಲಾರಲ್ಲಿದ್ದರು, ಕೋಲಾರ ಬೆಟ್ಟ ಹತ್ತಾ ಇದ್ರಿ. ಈಗ ಆಯಾಸ ಆಗ್ತಿದೆ ಹತ್ತೋದಕ್ಕೆ. ಸೊ ಇದೇ ಮೇಲೆ ಇರೋದು ಇದು. ಬಟ್ ಸಮಯ ಆಗಿರೋ ಕಾರಣಕ್ಕೆ ಇದನ್ನ ಕವರ್ ಮಾಡಕ್ ಆಗ್ತಾ ಇಲ್ಲ. ಮುಂದಿನ ಟೈಮ್ ಇದನ್ನ ಬಂದು ಕವರ್ ಅಪ್ ಮಾಡು.
ಸೊ ಇವಾಗ ಕೈಲಾಸಗಿರಿ ಬೆಟ್ಟ ನೋಡಿಕೊಂಡು ಮತ್ತು ಅಂಬಾಜಿ ದುರ್ಗ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಬಿಟ್ಟಿದ್ದೀವಿ. ಸೊ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದಿನ ವಿಡಿಯೋಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು, ನಮಸ್ಕಾರ, ಬಾಯ್.